ಕರೆಕ್ಟಾಗಿ ಇಷ್ಟೊತ್ತಿಗೆ ಬಿಗ್ ಬುಲ್ಟಿನ್ ಟೈಮಲ್ಲೇ ಈ ಸುದ್ದಿಗಳು ಬರೋಕ್ಕೆ ಶುರು ಆಗ್ಬಿಟ್ಟಿತ್ತು. ವಿಪರೀತವಾಗಿ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ರಾತ್ರಿ 11 ಗಂಟೆ ನ್ಯೂಸ್ ಮಾಡಬೇಕಾದ್ರೂ 11:15ಕ್ಕೆ ಈ ಪೋಸ್ಟನ್ನು ಹಾಕ್ತಾರೆ ಅವರು. ಘಟನೆ ನಡೆಯೋದು 8:30 ಸುಮಾರಿಗೆ, 7 ಆಗುತ್ತೆ. ಅಷ್ಟೆಲ್ಲ ಆದ ನಂತರ ಇವರು ಪೋಸ್ಟ್ ಮಾಡೋದು 11:15ಕ್ಕೆ. ಅಲ್ಲಿಯವರೆಗೂ ಕೂಡ ಏನು ಕತೆ ಅಂತಾನೆ ಅರ್ಥ ಆಗಲಿಲ್ಲ. ಇನ್ನು ಕರೂರು ಸರ್ಕಾರಿ ಆಸ್ಪತ್ರೆಗೆ ಸಿಎಂ ಸ್ಟಾಲಿನ್, ಡಿಸಿಎಂ ಉದಯನಿಧಿ ಸ್ಟಾಲಿನ್ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದರು. ಅಲ್ಲದೆ ಹಲವು ಪಕ್ಷಗಳ ನಾಯಕರು ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಧೈರ್ಯ ತುಂಬಿದರು. ಸಿಎಂ ಸ್ಟಾಲಿನ್ ಮಾತಾಡಿ ದುರಂತ ನೋವು ತಂದಿದೆ, ಆದರೆ ರಾಜಕೀಯ ಟೀಕೆ ಮಾಡಲ್ಲ. ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶ ಅರುಣಾ ಜಗದೀಶನ್ ನೇತೃತ್ವದಲ್ಲಿ ಏಕವ್ಯಕ್ತಿ ತನಿಖಾ ಆಯೋಗ ತನಿಖೆಯನ್ನು ನಡೆಸುತ್ತೆ. ಆಯೋಗದ ವರದಿ ಆಧರಿಸಿ ಮುಲಾಜಿಲ್ಲದೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ವಿಜಯ್ ಹೆಸರನ್ನು ಪ್ರಸ್ತಾಪ ಮಾಡದೆ ರಾಜಕೀಯ ಪಕ್ಷವೊಂದು ನಡೆಸಿದ ಕಾರ್ಯಕ್ರಮದಿಂದಾಗಿ ಜನರು ಪ್ರಾಣ ಕಳ್ಕೊಂಡ್ರು, ಇದು ಮತ್ತೆ ಎಲ್ಲಿಯೂ ಸಂಭವಿಸಬಾರದು ಅಂತಂದರು. ಇನ್ನು ಸಾಕಷ್ಟು ಭದ್ರತೆ ನೀಡಿದರೆ ಕಾಲ್ತುಳಿತ ಸಂಭವಿಸಿರಲಿಲ್ಲ ಅಂತ ಡಿಎಂಕೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಆದರೆ ಕಾಲ್ತುಳಿತಕ್ಕೆ ವಿಜಯ್ ಅವರೇ ಕಾರಣ ಅಂತ ಆರೋಪಿಸಿರುವ ಡಿಎಂಕೆ ನಾಯಕರು ಕೂಡಲೇ ವಿಜಯ್ನನ್ನು ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಪೊಲೀಸರು ಸ್ಪಷ್ಟ ನಿರ್ಧಾರ ಮಾಡಿಲ್ಲ. ದುರ್ಘಟನೆ ಹಿನ್ನೆಲೆಯಲ್ಲಿ ಕರೂರು ಪಟ್ಟಣ ಪೊಲೀಸರು ಟಿವಿಕೆಯ 4 ಮೇಲೆ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ. ಇದರಲ್ಲಿ ಟಿವಿಕೆ ಪಶ್ಚಿಮ ಜಿಲ್ಲಾ ಕಾರ್ಯದರ್ಶಿ ಮತಿ ಅಳಗನ್, ಮಾಜಿ ಶಾಸಕ ಟಿವಿಕೆ ಪ್ರಧಾನ ಕಾರ್ಯದರ್ಶಿ ಆನಂದ್, ಜಂಟಿ ಕಾರ್ಯದರ್ಶಿ ನಿರ್ಮಲ್ ಕುಮಾರ್ ಮೇಲೆ ಕೇಸನ್ನು ಹಾಕಿದ್ದಾರೆ. ಆದರೆ ವಿಜಯ್ ಮೇಲೆ ಯಾವುದೂ ಕೇಸಿಲ್ಲ. ನಿಮಗೆ ಹೈದರಾಬಾದ್ನಲ್ಲಿ ನಡೆದಾಗ ಇದೇ ರೀತಿ ಘಟನೆ ನಡೆದಿತ್ತು ಹೈದರಾಬಾದ್ನಲ್ಲಿ. ಆಗ ಏಕಾಏಕಿ ಅರೆಸ್ಟ್ ಮಾಡ್ತಾರೆ. ಹೈದರಾಬಾದ್ನಲ್ಲಿ ಈ ಇನ್ಸಿಡೆಂಟ್ ನಡೆದಂತಹ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಅನ್ನ ಒಂದೇ ಕ್ಷಣಕ್ಕೆ ಅರೆಸ್ಟ್ ಮಾಡ್ತಾರೆ. ಮನೆಗೆ ಹೋಗಿ ಕರ್ಕೊಂಡು ಇಟ್ಟಾಕೊಂಡ್ಬರ್ತಾರೆ, 2 ಸರ್ತಿ ಅರೆಸ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಯಾಕೆ ಅರೆಸ್ಟ್ ಇಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ. ವಿಜಯ್ ವಿರುದ್ಧ ಕನಿಷ್ಠ ಯಾವ ಕೇಸನ್ನು ಹಾಕಿಲ್ಲ. ಇಲ್ಲೂ ಕರ್ನಾಟಕದಲ್ಲೂ ಆದಾಗ್ಲೂ ಕೇಸ್ ಹಾಕಿದ್ರು ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತವ್ರು. RCB ಮ್ಯಾನೇಜ್ಮೆಂಟ್ ಇಲ್ಲಿ ಹಾಕ್ಲೇ ಇಲ್ವಲ್ಲ, ಇಲ್ಲಿ ಮೇಲೆ ಹಾಕೇ ಇಲ್ಲ. ಇಲ್ಲಿ ವಿಜಯ್ ಹೆಸರೇ ಪ್ರಸ್ತಾಪ ಮಾಡಿಲ್ಲ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಹಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಯಾವ್ಯಾವ ಸೆಕ್ಷನ್ ಹಾಕಿದ್ದಾರೆ ಅಂತ ಕೂಡ ನೋಡ್ಬಿಡ್ತೀನಿ. BNS ಸೆಕ್ಷನ್ 109, 109 ಕೊಲೆ ಯತ್ನ, BNS ಸೆಕ್ಷನ್ 109. BNS ಸೆಕ್ಷನ್ 110 110 ಅಪರಾಧಿಕ ನರಹತ್ಯೆಗೆ ಯತ್ನ ಅಂತನ್ಬಿಟ್ಟು ಹಾಕಿದ್ದಾರೆ. BNS ಸೆಕ್ಷನ್ 125 ದುಡುಕಿನ ಅಥವಾ ನಿರ್ಲಕ್ಷ್ಯದ ವರ್ತನೆ, ಅಂದರೆ ಈ ಮೂಲಕ ಇತರರ ಜೀವ ಅಥವಾ ವೈಯಕ್ತಿಕ ಸುರಕ್ಷತೆಗೆ ಅಪಾಯವನ್ನು ಉಂಟು ಮಾಡ್ತಕ್ಕಂಥದ್ದು ಅಂತ. BNS ಸೆಕ್ಷನ್ 223 ಘೋಷಿತ ಆದೇಶದ ಉಲ್ಲಂಘನೆ, ಸಾರ್ವಜನಿಕ ಸೇವಕರು ಸರಿಯಾಗಿ ಘೋಷಿಸಿದ ಆದೇಶವನ್ನು ಪಾಲಿಸದೇ ಇದ್ದದಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಅಗೇನ್ ಇಲ್ಲೂ ಕೂಡ ರಾಜಕೀಯ ಶುರುವಾಗಿದೆ. ಅರುಣ್ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ಆಯ್ತಾ. ವಿಜಯ್ದು ತಪ್ಪು ಅಂತ DMK ಅವರು, DMK ಅವರು ತಪ್ಪು ಅಂತ ವಿಜಯ್, ಇದೆಲ್ಲವೂ ಕೂಡ. ಆಮೇಲೆ ಅಣ್ಣಾ DMK ಅವರು ಕೂಡ ಸರ್ಕಾರದ ಮೇಲೇನೆ ಹಾಕಿದ್ದಾರೆ, ನಿಮ್ದೇ ತಪ್ಪು ಅಂತಂದ್ಬಿಟ್ಟು. ಫಸ್ಟ್ ಆಗಿದ್ದ ಸಮಸ್ಯೆ ಏನು ಅಂತಂದ್ರೆ ಜಾಗದ ವಿಚಾರದಲ್ಲಿ ಇವ್ರು ಕೇಳಿರುವಂತದ್ದು ದೊಡ್ಡ ಜಾಗ ಕೊಟ್ಟಿದ್ರು ಅಂತ ಹೇಳಿ, ಯಾವುದೋ ಚಿಕ್ಕ ಜಾಗವನ್ನ ಕೊಟ್ರು ಅಂತ ಹೇಳಿ ಅದೇನೇನೋ ಆಯ್ತು. ಆಮೇಲೆ ಅಲ್ಲೇನೋ ಪವರ್ ಹೋಯ್ತು ಅಂತ ಹೇಳ್ತಾ ಇದ್ದಾರೆ. ಕರೆಂಟ್ ಹೋದಂತ ಸಂದರ್ಭದಲ್ಲಿ ನೂಕಾಟ ಆಯ್ತು ಅಂತಿದ್ದಾರೆ. ಆಮೇಲೆ ಪಕ್ಕದಲ್ಲಿರುವಂತ ಊರಿನವರೆಲ್ಲ ಅಲ್ಲಿಗೆ ಬಂದು ಸೇರ್ಕೊಂಡ್ರು, ಹಾಗಾಗಿ ಕ್ರೌಡ್ ಜಾಸ್ತಿ ಆಗೋಯ್ತು ಅಂತಾರೆ. ಮಕ್ಕಳಿಗೆ ತೋರಿಸ್ತಾ ಇದ್ದಂತ ಸಂದರ್ಭದಲ್ಲಿ ಆಮೇಲೆ ಸಮಸ್ಯೆ ಆಗಿದ್ದು ವಿಜಯ್ ತಡವಾಗಿ ಬಂದಿದ್ದು. ಅಲ್ಲಿ 12 ಗಂಟೆಗೆ ಮಧ್ಯಾಹ್ನ ಬರ್ತಾರೆ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ಕೊಂಡು ಎಲ್ಲಾ ಕಡೆ ಓಡಾಡ್ತಾ ಇದ್ರಂತೆ ಮಧ್ಯಾಹ್ನ. ಇವ್ರು ಬಂದಿದ್ದು ಸಂಜೆ 6 ಗಂಟೆ ಆಗಿದ್ದು. ಸೊ 6 ಗಂಟೆ ತಡವಾಗಿ ಬಂದ ನಂತರ ಪಾಪ ಅಲ್ಲಿ ಊಟ ನೀರು ಇಲ್ಲದೆ ನಿಂತ್ಕೊಂಡಿರುವಂತವರೆಲ್ಲ ಒದ್ದಾಡಿ ಹೋಗಿದ್ದಾರೆ. ಇನ್ನೇನಿರುತ್ತೆ ಪರಿಸ್ಥಿತಿಗಳು. ಅಲ್ಲ, ನಾವು ಏನೇ ಪೋಸ್ಟ್ ಮಾರ್ಟಮ್ ಮಾಡ್ಬೋದು ಸುದ್ದಿನ, ಬಟ್ ಆಗೋಗಿದೆ ದುರಂತ. ಆ ಮಕ್ಕಳು ಬರಲ್ಲ, ಅಲ್ಲಿರೋ ಬರಲ್ಲ. ಇನ್ನು ಕರೂರು ಕಾಲ್ತುಳಿತ ದುರಂತದ ಹಿಂದೆ ರಾಜಕೀಯ ಪಿತೂರಿ ಇದೆ ಅಂತ ಮದ್ರಾಸ್ ಹೈಕೋರ್ಟ್ಗೆ ವಿಜಯ್ ಟಿವಿಕೆ ದೂರು ಸಲ್ಲಿಸಿದೆ. ನೇರವಾಗಿ DMK ಅತ್ತ ಬೊಟ್ಟು ಮಾಡಿರುವಂಥ ಟಿವಿಕೆ ವಿಶೇಷ ತನಿಖಾ ತಂಡ ಸ್ಥಾಪಿಸೋಕೆ ಅಥವಾ ಪ್ರಕರಣವನ್ನು CBI ಕೊಡಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದೆ. ಕರೂರು ರ್ಯಾಲಿಯಲ್ಲಿ ಸುರಕ್ಷತಾ ಮಾರ್ಗಸೂಚಿಗಳನ್ನಾಗಲಿ ಷರತ್ತುಗಳನ್ನಾಗಲಿ ಉಲ್ಲಂಘಿಸಿಲ್ಲ. ಕರೂರಿನಲ್ಲಿ ನಡೆದ ಘಟನೆಯಲ್ಲಿ ಕ್ರಿಮಿನಲ್ ಪಿತೂರಿ ಇತ್ತು. ಸ್ಥಳೀಯ ಜನರಿಂದ ನಮಗೆ ವಿಶ್ವಾಸಾರ್ಹ ಮಾಹಿತಿ ಸಿಕ್ಕಿದೆ. ನಮ್ಮ ಬಳಿ ಕೆಲವು CCTV ದೃಶ್ಯಾವಳಿಗಳು ಅವ್ರ ಬಳಿ ಇದಾವಂತೆ. ಕರೂರು ಜಿಲ್ಲೆಯಲ್ಲಿ ಕೆಲವು ಆಡಳಿತ ಪಕ್ಷದ ಪದಾಧಿಕಾರಿಗಳು ಕ್ರಿಮಿನಲ್ ಪಿತೂರಿ ನಡೆಸಿದ್ದಾರಂತೆ. 2 ತಿಂಗಳುಗಳಲ್ಲಿ ಮಧುರೈ, ತಿರುಚಿ, ಅರಿಯಲೂರು, ತಿರುವರೂರು, ನಾಗಪಟ್ಟಣಂ ಮತ್ತು ನಾಮಕ್ಕಲ್ನಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೆಸಿದ್ದೀವಿ. ಅಲ್ಲಿ ಎಲ್ಲೂ ಕೂಡ ಈ ರೀತಿಯಾಗಿ ಆಗಿಲ್ಲ. ಇಲ್ಲಿ ಯಾಕಾಯಿತು ಅನ್ನುವಂಥ ಪ್ರಶ್ನೆಯನ್ನು ಈಗ ಕೇಳಿದ್ದಾರೆ. ಸೊ DMK ವಿರುದ್ಧ TVK ನಾಯಕರು ಕಿಡಿಕಾರಿರೋದು.
ಆದ್ರಿಂದ ನಾವು ಗೌರವಾನ್ವಿತ ಹೈಕೋರ್ಟ್ ಅನ್ನ ಸ್ವತಂತ್ರವಾಗಿ ಈ ವಿಷಯದವನ್ನ ತನಿಖೆಯನ್ನ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೀವಿ ಅಂತ ಕೇಳಿಕೊಂಡಿದ್ದಾರೆ. ನಾಳೆ ಮಧ್ಯಾಹ್ನ 4:30 ಮದುರೈ ಪೀಠದ ನ್ಯಾಯಮೂರ್ತಿ ಸೆಂಥಿಲ್ ಕುಮಾರ್ ಕಾಲ್ತುಳಿತ ಕೇಸ್ ಬಗ್ಗೆ ವಿಚಾರಣೆಯನ್ನ ನಡೆಸಲಿದ್ದಾರೆ. ಸೊ ಹಾಗಿದ್ದಾಗ ಈ ವಿಚಾರದಲ್ಲಿ ಆರೋಪಗಳೇನು ಟಿವಿಕೆ ಎದ್ದು ಅನ್ನುವಂಥದ್ದನ್ನ ನೋಡೋಣ. ದುರಂತವು ಆಕಸ್ಮಿಕ ಅಲ್ಲ, ಇದು ಆಕಸ್ಮಿಕ ಅಲ್ಲ, ಪಿತೂರಿ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು. ಅಂದ್ರೆ ಬೇಕು ಅಂತ ಕಲ್ತೂರಿದ್ರು, ಉದ್ದೇಶಪೂರ್ವಕವಾಗಿ ಏನು ಮಾಡಿದಂಗಿದೆ ಇದು. ಯಾಕಂದ್ರೆ ಕೆಲವು ಸಂದರ್ಭದಲ್ಲಿ ರಾಜಕೀಯದಲ್ಲಿ ನಂಬಕ್ಕಾಗೋದಿಲ್ಲ, ಇನ್ಯಾರು ಬೆಳೀತಾ ಇದ್ದಾರೆ ಅಂತಂದ್ರೆ ಕಲ್ಲು ಹೊಡೆಯುವುದು. ವಿಚಾರದಲ್ಲಿ ವಿಜಯ್ ಮತ್ತು DMK ಗವರ್ನಮೆಂಟ್ ನಡುವೆ ನಡೀತಾನೆ ಇತ್ತು ಸಂಘರ್ಷ. ಆ ಕಳೆದ ರ್ಯಾಲಿನಲ್ಲೂ ಕೂಡ ಓಪನ್ ಆಗಿ ವಿಜಯ್ DMK ಸ್ಟಾಲಿನ್ ನಮ್ಮನ್ನ ಬೆದರಿಸೋ ಪ್ರಯತ್ನ ಮಾಡಬೇಡ, ನಮ್ಮ ಕಾರ್ಯಕ್ರಮಗಳಿಗೆ ಅಡ್ಡಿ ಉಂಟು ಮಾಡಬೇಡಿ ಅಂತಾನೆ ಹೇಳಿದ್ರು ಓಪನ್ ಆಗಿ ಕಳೆದ ರ್ಯಾಲಿನಲ್ಲಿ. ನೀವು ಇಲ್ಲ ಇದನ್ನು ಗಮನಿಸ್ಕೋಬಹುದು. ಆಮ್ ಆದ್ಮಿ ಪಕ್ಷ ಆರಂಭ ಆಗುವಂತ ಸಂದರ್ಭದಲ್ಲಿ ಹಲವು ಕಡೆಗಳಾಗಬೇಕಾದ್ರೆ ಇಂಥದ್ದೇ ಘಟನೆಗಳು ನಡೀತಾ ಇದ್ವು. ಒಂದು ಪಕ್ಷ ಬೆಳೀತಾ ಇದೆ, ಹೊಸಬರು ಬರ್ತಾ ಇದ್ದಾರೆ ಅಂತಂದಾಗ ಈ ತರ ಕೆಲಸವನ್ನ ಮಾಡೋದಿರುತ್ತೆ. ಬಟ್ ಅವರು ಅಂದ್ಕೊಂಡಿರೋದಿಲ್ಲ ಈ ಮಟ್ಟಕ್ಕೆ ಹೋಗುತ್ತೆ ಅಂತೇಳಿ. ಸಣ್ಣ ಪುಟ್ಟದ ಏನೋ ಒಂದು ಡ್ಯಾಮೇಜ್ ಮಾಡೋಣ ಅಂತ ಪ್ರಯತ್ನ ಪಟ್ಟಿರ್ತಾರೆ, ಅದು ಬಹಳ ದೊಡ್ಡ ಮಟ್ಟಕ್ಕೆ ಹೋಗಿರುತ್ತೆ. ಕಡಿದಾಗಿದ್ದ ರಸ್ತೆಯಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿ, ಅದನ್ನು ನೀವು ಯೋಚನೆ ಮಾಡಬೇಕಾಗಿತ್ತು. ನಿಮ್ಮ ಅಭಿಮಾನಿಗಳು ಅಷ್ಟೊಂದು ಜನ ಬರ್ತಾರೆ, ಕನಿಷ್ಠ ಕಾಮನ್ ಸೆನ್ಸ್ ಇರಬೇಕಾಗಿತ್ತು. ನಡೆಸ್ಕೊಂಡಿರುವಂಥವ್ರ ಕಾರ್ಯಕ್ರಮವನ್ನು ಅಷ್ಟು ಜಾಗ ಕೊಟ್ಟಿದ್ದಾರೆ ಅಂತಂದಾಗ ಲಿಮಿಟೇಷನ್ ಇಟ್ಕೊಳ್ಬೇಕಾಗಿತ್ತು. ನೀವ್ಯಾಕೆ ಹಾಕೊಳ್ಳಿಲ್ಲ? ವಿಜಯ್ ಭಾಷಣದ ವೇಳೆ ಕರೆಂಟ್ ಕಟ್ ಆಯಿತು, ಇದ್ರ ಬಗ್ಗೆ ತನಿಖೆ ಆಗಬೇಕು. ಯಾಕೆ ಕಟ್ ಮಾಡಿದ್ರು ಏನು ಅಂತ ಹೇಳಿ. ಕಿಡಿಗೇಡಿಗಳಿಂದ ಕಲ್ಲು ತೂರಾಟ, ಯಾರು? ಅಲ್ಲಿ ಅಷ್ಟೊಂದು ಡ್ರೋನ್ ಇದೆ, ನಾನು ನೋಡ್ತಾ ಇದ್ದೆ ಆ ದೃಶ್ಯದಲ್ಲಿ. ವಿಜಯ್ ನಿಂತಾಗ ಮೇಲೆ ಮಾತಾಡಬೇಕಾದ್ರೆ ಸುತ್ತಲೂ ಎಲ್ಲ ಡ್ರೋನ್ಗಳ ಹಾರಾಟ ನಡೀತಾ ಇತ್ತು. ಅದರಲ್ಲಿ ಕಲ್ಲು ತೂರಾಟ ಮಾಡಿದ್ರೆ ಗೊತ್ತಾಗೇ ಆಗುತ್ತೆ. ಪೊಲೀಸರಿಂದ ಲಾಠಿ ಚಾರ್ಜ್ ಆಗುತ್ತೆ. ಕಲ್ಲು ತೂರಾಟ ಮಾಡಿದ್ಮೇಲೆ ಅವ್ರು ಲಾಠಿ ಚಾರ್ಜ್ ಮಾಡ್ತಾರೆ. ಭೀತಿಯಿಂದ ಜನ ದಿಕ್ಕಾಪಾಲಾಗಿ ಓಡಿದ್ರು, ಹಾಗಾಗಿ ಈ ಪರಿಸ್ಥಿತಿ ಬಂತು ಅಂತ ಹೇಳ್ತಾ ಇದ್ದಾರೆ. ಸ್ಥಳದಲ್ಲಿ ಯಾವ ರೀತಿಯೂ ಕೂಡ ತುರ್ತು ಸಹಾಯ ಸಿಗಲಿಲ್ಲ ಅಂತಿದ್ದಾರೆ. ಆಯೋಜಕರು ನೀವು ಯೋಚನೆ ಮಾಡಬೇಕಲ್ಲ, ಆಂಬ್ಯುಲೆನ್ಸ್ಗಳ ವ್ಯವಸ್ಥೆ, ಏನೇನು ಉಳಿದಂಥ ವ್ಯವಸ್ಥೆ. ಆಮೇಲೆ ಮಧ್ಯಾಹ್ನದಿಂದ ಅವ್ರು ನಿಂತಿದ್ದಾರಂತೆ, ಊಟ ನೀರು ಕೊಡದೇ ಇರುವಂಥವ್ರು ನೀವು ಉಳಿದಿದ್ದೆಲ್ಲ ಸಹಾಯದ ಬಗ್ಗೆ ಮಾತನಾಡ್ತಿರ್ತೀರಾ? ತುರ್ತು ಸಹಾಯ ಸಿಗಲಿಲ್ಲ ಅಂತ TVK ಪಕ್ಷದವರು. ಊಟ ನೀರನ್ನೇ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲಿ. 12 ಗಂಟೆಯಿಂದ ನಿಲ್ಲಿಸ್ಕೊಂಡು ನಿಂತಿದ್ದೀರಾ. ಇಲ್ಲ, ಆರ್ಗನೈಸರ್ಸ್ಗಳಿಗೂ ಕೂಡ ಈವನ್ ವಿಜಯ್ ಲೇಟ್ ಆಗಿ ಬರ್ತಾರೆ ಅಂತ ಗೊತ್ತಿರಲಿಲ್ಲ. ಮೊದಲೇ ಗೊತ್ತಿದ್ದಿದ್ರೆ ಎಲ್ಲ ಅರೇಂಜ್ಮೆಂಟ್ ಮಾಡೋರಂತೆ. ಲೇಟ್ ಆಗಿ ಬರ್ತಾರೆ ಅಂತ ಗೊತ್ತಿಲ್ಲ, ಏನು ಅರೇಂಜ್ಮೆಂಟ್ ಮಾಡ್ಕೊಂಡಿಲ್ಲ. ಕುಡಿಯೋಕೆ ನೀರಾದ್ರೂ, ಊಟ ಕೊಡೋಕ್ಕಾಗಿಲ್ಲ ಅಂದ್ರೆ ಕುಡಿಯೋಕೆ ನೀರಾದ್ರೂ ವ್ಯವಸ್ಥೆ ಮಾಡಬೇಕಾಗಿತ್ತು. ಇನ್ನು TVK ಆರೋಪಕ್ಕೆ ಪೊಲೀಸರ ಉತ್ತರ ಏನು ಅನ್ನುವಂಥದ್ದನ್ನು ಕೂಡ ನೋಡ್ಬಿಡೋಣ. ರ್ಯಾಲಿ ಸ್ಥಳವನ್ನು ಬದಲಿಸುವಂತೆ ಮೊದಲೇ TVKಗೆ ನಾವು ಹೇಳಿದ್ವಿ ಅಂತ ಅವ್ರು ಹೇಳ್ತಾರೆ. ರ್ಯಾಲಿ ಸ್ಥಳಕ್ಕೆ ವಿಜಯ್ ತಡವಾಗಿ ಬಂದಿದ್ರು. 45 ಕಿಲೋಮೀಟರ್ ದೂರದ ನಾಮಕ್ಕಲ್ನಲ್ಲೂ ಕೂಡ ರ್ಯಾಲಿಯನ್ನು ಆಯೋಜಿಸಲಾಗಿತ್ತು. ನಾಮಕ್ಕಲ್ನಿಂದ ಕರೂರಿಗೆ ಜನ ಬಂದರು. ಸಹಜವಾಗಿ ಅವ್ರು ಹೋಗ್ತಾ ಇದ್ದಾರೆ ಅಂದ್ರೆ ಅವ್ರು ಫಾಲೋ ಮಾಡ್ಕೊಂಡು ಬರ್ತಾರೆ. ಕರ್ನಾಟಕದಲ್ಲೂ ಇರುತ್ತೆ, ಚುನಾವಣಾ ಸಂದರ್ಭದಲ್ಲಿ ಪ್ರಚಾರ ಮಾಡಬೇಕಂದ್ರೆ ಆ ಊರಿಂದ ಆ ಊರವರೆಗೂ ಕೂಡ ನಡಿ ಹೋಗೋಣ ಒಂದು ರೌಂಡ್ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ಬರ್ತಾ ಇರ್ತಾರೆ. ಹಾಗಾಗಿ ಕರೂರಿನಲ್ಲಿ ಜನಸಂದಣಿ ಹೆಚ್ಚಾಯ್ತಂತೆ. ಜನದಟ್ಟಣೆ ನಿಯಂತ್ರಿಸೋಕೆ ಕಷ್ಟ ಆಯಿತು ಅಂತಿದ್ದಾರೆ. 12,000 ಜನರಿಗೆ ಅನುಮತಿ ಕೇಳಿದ್ರು, ಅಗತ್ಯ ಪೊಲೀಸ್ ನಿಯೋಜಿಸಿದ್ವಿ ಅಂತೇಳಿ. ಬಟ್ ಇದರಲ್ಲಿರುವಂಥದ್ದು 10,000 ಇದೆ. ಬಟ್ ಬಂದಿದ್ದು 30,000 40,000 ಅದಕ್ಕಿಂತಲೂ ಹೆಚ್ಚೆ ಅಂತ ಹೇಳ್ತಾ ಇದ್ದಿದ್ದು. ಅವರು ಒಂದು ಲೆಟರ್ ಕೊಟ್ಟಿದ್ದಾರೆ. ಆ ಪರ್ಮಿಷನ್ ಲೆಟರಲ್ಲಿ 10,000 ಮಾತ್ರ ಅಂತ ಇವರು ಪರ್ಮಿಷನ್ ಇಸ್ಕೊಳ್ಳೋದು. 10,000ಕ್ಕೆ ಆದ್ರೂ ಇವ್ರ ಆರೋಪ, ಇವ್ರು ನಿಯೋಜನೆ ಮಾಡಿದ್ ಬರೀ 500 ಜನ ಪೊಲೀಸರನ್ನ ಜಾಸ್ತಿ ಆಗಿದ್ದು ಹೆಚ್ಚಿದೆ. ಈ ಮಧ್ಯೆ ತನಿಖೆ ಆಗುವವರೆಗೂ ಕೂಡ ವಿಜಯ್ ರ್ಯಾಲಿಗಳಿಗೆ ನಿರ್ಬಂಧ ಹೇರಬೇಕು. ವಿಜಯ್ ಸೆಲೆಬ್ರಿಟಿ ಆಗಿರೋ ಕಾರಣ ಹೆಚ್ಚು ಜನ ಸೇರ್ತಾರೆ ಅಂತ ಮದ್ರಾಸ್ ಹೈಕೋರ್ಟ್ನಲ್ಲಿ ತಮಿಳುನಾಡು DG ಕೂಡ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಬಂದೋಬಸ್ತನ್ನು ಮಾಡ್ಕೊಳ್ಬೇಕಾಗಿರುವಂತವ್ರು ರ್ಯಾಲಿನೇ ಮಾಡಬೇಡಿ ಅಂತ ಕೇಳ್ತಾ ಇದ್ದಾರೆ. ವೆರಿ ಗುಡ್. ಎಸ್.